ಋತ್ವಿಕ್ ಕೃಪಾಕರ್ ಎನ್ನೋ ಹೆಸರು ಎಷ್ಟು ಜನರಿಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಆದ್ರೆ ರಾಮಚಾರಿ ಅಂದ್ರೆ ಸಾಕು, ನಮ್ಮ ರಾಮಚಾರಿ ಅನ್ನೋರಂತೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೌದು, ರಾಮಚಾರಿ ಧಾರಾವಾಹಿ ಖ್ಯಾತಿಯ ಋತ್ವಿಕ್ ಕೃಪಾಕರ್ ಸದ್ಯ ಕನ್ನಡ ಕಿರುತೆರೆಯ ಯಶಸ್ವಿ ನಟ. ರಾಮಚಾರಿ ಅಂತಾನೆ ಜನಪ್ರಿಯತೆ ಪಡೆದಿರುವ ಋತ್ವಿಕ್ ಸದ್ಯ ಕಿಟ್ಟಿ ಪಾತ್ರವನ್ನು ಕೂಡ ನಿರ್ವಹಿಸುತ್ತಿದ್ದು, ಎಂಥ ಪಾತ್ರಕ್ಕಾದ್ರೂ ಈ ಕಲಾವಿದ ಸೈ ಎನ್ನುವ ಮಟ್ಟಿಗೆ ತಮ್ಮನ್ನ ತಾವು ನಿರೂಪಿಸಿಕೊಂಡಿದ್ದಾರೆ. ಸದ್ಯ ಕನ್ನಡ ಕಿರುತೆರೆಯಲ್ಲಿ ಯಶಸ್ವಿನ ಮಾರ್ಗದಲ್ಲಿ ಸಾಗುತ್ತಿರುವ ಋತ್ವಿಕ್ ಕೃಪಾಕರ್ ಇದೀಗ ಕಲಾವಿದನ ಬದುಕು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡುತ್ತಾ ಕಲಾವಿದರಿಗೆ ಹೆಣ್ಣು ಸಿಗೋದಿಲ್ಲ ಎನ್ನುವ ಬೇಸರ ಹೊರಹಾಕಿದ್ದಾರೆ. ಯೂಟ್ಯೂಬ್ ಚಾನೆಲ್ ಜೊತೆ ಮಾತನಾಡಿರುವಂತಹ ಅವರು, ಅದೊಂದು ಶಾಪ ಅಂತೆ, ದೇವರು ಕಲಾವಿದರಿಗೆ ನೀಡಿರುವ ಶಾಪ ಅಂತ ಇದು. ನೀನು ಎಲ್ಲರಿಗೂ ಕಾಣಿಸ್ತೀಯಾ, ನೀನು ಗ್ಲಾಮರ್ ಆಗಿ ಬದುಕ್ತೀಯಾ, ಆದ್ರೆ ನಿಜವಾದ ಜೀವನದಲ್ಲಿ ಅದು ಇರೋದಿಲ್ಲ. ಅದಕ್ಕೆ ಕಲಾವಿದರಿಗೆ ಹೆಣ್ಣು ಸಿಗೋದಿಲ್ಲ, ಅಷ್ಟೊಂದು ಅನಿಶ್ಚಿತ ಜೀವನ ಇರುತ್ತದೆ ಅಂತ ಹೇಳಿದ್ರು. ಮಾತನ್ನ ಮುಂದುವರೆಸಿದ ಅವರು, ಒಬ್ಬ ಕಲಾವಿದನ ಕೆಲಸ ನಿಶ್ಚಿತವಾಗಿ ಇರೋದಿಲ್ಲ, ಹೀಗಾಗಿ ಅವನು ನಮ್ಮ ಮಗಳನ್ನ ಹೇಗೆ ನೋಡಿಕೊಳ್ತಾನೆ ಎನ್ನುವುದು ಅವರ ಪೋಷಕರಲ್ಲಿರುತ್ತೆ. ಇನ್ನು ಹುಡುಗಿಗೆ ಕೂಡ ಅವರು ನನ್ನನ್ನ ಹೇಗೆ ನೋಡ್ಕೊಳ್ತಾನೆ ಅನ್ನೋದಿರುತ್ತೆ. ಜೊತೆಗೆ ಧಾರಾವಾಹಿಯಲ್ಲಿ ಮದುವೆಯಾಗಿರುವುದನ್ನ ಗಂಭೀರವಾಗಿ ತೆಗೆದುಕೊಂಡು ನಿಮ್ಮ ಹೆಂಡತಿಯನ್ನ ಕರ್ಕೊಂಡು ಬನ್ನಿ ಎನ್ನುತ್ತಾರೆ ಎನ್ನುವುದರ ಮೂಲಕ ಕಲಾವಿದರಿಗೆ ಯಾಕೆ ಹೆಣ್ಣು ಸಿಗೋದಿಲ್ಲ ಅನ್ನೋ ವಿಚಾರವನ್ನ ವಿವರಿಸಿದ್ದಾರೆ. ಕೆಲವೊಂದು ಸ್ಟಾರ್ ನಟರು ಜನರಿಂದ ಅಂತರವನ್ನ ಕಾಯ್ದುಕೊಳ್ಳುವ ಬಗ್ಗೆ ಮಾತನಾಡಿದ ಅವರು ಜಾಸ್ತಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲು ಬಾರದು. ಯಾಕಂದ್ರೆ ಪ್ರೇಕ್ಷಕರಿಗೆ ಈ ವ್ಯಕ್ತಿ ಅಂದ್ರೆ ಹೀಗಿರುತ್ತಾನೆ ಎನ್ನುವ ಒಂದು ಕಲ್ಪನೆ ಇರುತ್ತೆ. ನಾವು ನಮ್ಮ ಪಾತ್ರದ ಮೂಲಕವೇ ಆ ಕನಸನ್ನ ಸೃಷ್ಟಿ ಮಾಡಿರ್ತೀವಿ. ಹೀಗಾಗಿ ಆಚೆ ನಾವು ಬೇರೆ ರೀತಿ ಕಂಡಾಗ ಅವರಿಗೂ ಕೂಡ ಒಂದು ನಿರಾಸೆಯಾಗುತ್ತೆ ಅನ್ನೋ ಕಾರಣಕ್ಕೆ ಜಾಸ್ತಿಯಾಗಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಕಾಣಿಸ್ಕೊಳ್ಬಾರ್ದು ಅನ್ನೋದು ಮೊದಲಿನಿಂದಲೂ ನಡ್ಕೊಂಡು ಬಂದಿರುವ ಪದ್ಧತಿ. ಆದ್ರೀಗ ಹೇಗೆ ಆಗಿದೆ ಅಂದ್ರೆ ಜನರು ನೋಡುವ ರೀತಿ ಬದಲಾಗಿದೆ. ಇದರ ಜೊತೆಗೆ ನನ್ನ ಪ್ರಕಾರ ಸಾರ್ವಜನಿಕವಾಗಿ ಎಲ್ಲರೂ ಕಾಣಿಸ್ಕೊಳ್ಳೋದು ಒಳ್ಳೆಯದು, ಅದು ತಪ್ಪಲ್ಲ. ಅಲ್ಲಿ ಹೀರೋ ಆದವನು ನಮ್ಮ ಮನೆ ಮುಂದೆ ತರಕಾರಿಯನ್ನ ಕೊಂಡುಕೊಳ್ಳೋಕ್ ಬರ್ತಾನೆ ಅಂತ, ಸಿಂಪಲ್ ಆಗಿರ್ತಾನೆ ಅಂತ ಜನರು ಹೇಳೋದು ಕಲಾವಿದನಿಗೆ ಪ್ಲಸ್ ಪಾಯಿಂಟ್. ಕೆಲವೊಂದಿಷ್ಟು ಕಲಾವಿದರು ಆ ಮಟ್ಟಕ್ಕೆ ಹೋದ್ಮೇಲೆ ಹಾಗೇನೆ ಇರಬೇಕು. ಆದ್ರೆ ಕಾಲ ಬದಲಾಗ್ತಿದೆ, ಜನರ ಜೊತೆ ಹೆಚ್ಚು ಹೊಂದಾಣಿಕೆಯನ್ನ ಮಾಡಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಕಾಣಿಸ್ಕೊಳ್ಬೇಕು, ಜನರ ಜೊತೆ ಮಿಂಗಲ್ ಆಗ್ಬೇಕು ಅಂತ ಹೇಳಿದ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.